ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಿಡ್ ಟರ್ಮ್ ಎಕನಾಮಿಕ್ಸ್ ಪೇಪರ್ನ ಆನ್ಸರ್ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾನು ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಈ ಒಂದು ಜಿಲ್ಲೆಯ ಕ್ವಶನ್ ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಾಲೇಜ್ನಲ್ಲಿ ಎಕನಾಮಿಕ್ಸ್ ಪೇಪರ್ ಆಗಿರ್ಬೋದು ಅಥವಾ ಕೆಲವೊಂದು ಕಾಲೇಜ್ಗಳಲ್ಲಿ ಇನ್ನೂ ಆಗಿಲ್ಲ. ಸೊ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ನಾವು ಡಿಸ್ಕಸ್ ಮಾಡೋಣ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಪ್ಯಾಟರ್ನ್ ಏನಿರುತ್ತೆ, ಅಂಡ್ ನಿಮ್ಮ ಎಕ್ಸಾಮ್ ಈಗ ಆಲ್ರೆಡಿ ಆಗಿದ್ರೆ ಸೊ ಕೆಲವೊಂದು ಪ್ರಶ್ನೆಗಳು ಸೇಮ್ ಇರುತ್ತೆ. ಸೊ ಅವುಗಳ ಉತ್ತರ ಕೂಡ ನಿಮಗೆ ಗೊತ್ತಾಗುತ್ತೆ, ನೀವು ಸರಿ ಬರ್ದಿದ್ದೀರೋ ಇಲ್ಲೋ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರೆಕ್ಟ್ ಆನ್ಸರ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಇದೆ, ಟಫ್ ಇದೆ, ಈಸಿ ಇದೆ ಅನ್ನೋದು ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ನಾನು ನಿಮಗೆ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ ಸ್ವಲ್ಪ ಏನಾಗಿದೆ, ಬ್ಲರ್ ಇದೆ. ಸೊ ಹಾಗಾಗಿ ನಿಮಗೆ ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಯೂಟ್ಯೂಬ್ ನಲ್ಲಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ, ವಿಡಿಯೋ ಸೆಟ್ಟಿಂಗ್ ಅಲ್ಲಿ ಹೋಗಿ ಇದನ್ನ 720p ಅಥವಾ 180p ಅಲ್ಲಿ ಈ ಒಂದು ವಿಡಿಯೋನ ದಯವಿಟ್ಟು ನೋಡಿ. ಸ್ವಲ್ಪ ಕ್ಲಾರಿಟಿ ಸಮಸ್ಯೆ ನಿಮಗೆ ಆಗುತ್ತೆ. 180p ಅಲ್ಲಿ ನೀವು ಅಥವಾ 720p ಅಲ್ಲಿ ನೋಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಈಗ ನಾವು ನೇರವಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದು ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಆಪ್ಷನ್ ಎ ನೋಡಿ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿವೆ. ಸೊ ಇದು ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ ಬಂದು ನೋಡಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಅಂತ ಇಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಸ್ವಲ್ಪ ಏನ್ ಮಾಡಿದ್ದಾರೆ, ಟ್ರಿಕಿ ಆಪ್ಷನ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಆಪ್ಷನ್ ಎ ಬಂದು ಸಂಖ್ಯೆಗಳಲ್ಲಿ, ಆಪ್ಷನ್ ಬಿ ಪ್ರತಿಫಲಗಳಲ್ಲಿ, ಆಪ್ಷನ್ ಸಿ ಶ್ರೇಣಿಗಳಲ್ಲಿ, ಆಪ್ಷನ್ ಡಿ ಅನುಪಾತಗಳಲ್ಲಿ. ಸೊ ಇಲ್ಲಿ ಸ್ಥಾನಗಳಲ್ಲಿ ಅಂತ ಹೇಳಿ ಎಲ್ಲಿಯೂ ಕೂಡ ಕೊಟ್ಟಿಲ್ಲ. ಸೊ ಹಾಗಂತ ಸರಿಯಾದಂತಹ ಉತ್ತರ ಇಲ್ಲ ಅಂತ ಅಲ್ಲ, ಇದರಲ್ಲಿ ಇಲ್ಲಿ ಶ್ರೇಣಿಗಳಲ್ಲಿ ಅಂದ್ರೂ ಕೂಡ ಸ್ಥಾನಗಳಲ್ಲಿ ಅನ್ನುವಂತಹ ಅರ್ಥನೇ ಕೊಡುತ್ತೆ. ಈ ರೀತಿ ಪದಗಳನ್ನ ಚೇಂಜ್ ಮಾಡಿ ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು. ಸೊ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ, ಆ ಕಾನ್ಸೆಪ್ಟ್ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಬೇಕಾದಂಗೆ ಅವನು ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಈಸಿಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ನಿಮ್ಗೆ ಆಗುತ್ತೆ. ಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಯಾವ ರೀತಿ ಇರೋದ್ರಿ, ಮೂಲಕ್ಕೆ ಏನಾಗಿರುತ್ತೆ, ಪೀನ ಮಧ್ಯವಾಗಿರುತ್ತೆ. ಸೊ ಪೀನ ಮಧ್ಯ ಅಂದ್ರೆ ಏನು, ನಿಮ್ನ ಮಧ್ಯ ಅಂದ್ರೆ ಏನು, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎರಡನೇ ಅಧ್ಯಾಯದ ಕ್ಲಾಸ್ಗಳಲ್ಲಿ. ಸೊ ನೋಡಿಲ್ಲ ಅಂದ್ರೆ ಆ ಕ್ಲಾಸ್ಗಳನ್ನ ನೋಡಿ, ತುಂಬಾ ಒಳ್ಳೆ ರೀತಿಯಲ್ಲಿ ಈಸಿಯಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಸುಲಭವಾಗಿ ಅರ್ಥ ಆಗೋ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಕ್ಲಾಸಸ್ಗಳು ಫ್ರೀ ಆಗಿವೆ ನಮ್ಮ ಚಾನೆಲ್ ನಲ್ಲಿ. ಈಗ ಬರೋಣ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ 720p ಅಥವಾ 180p ಅಲ್ಲಿ ನೀವು ಇದನ್ನ ದಯವಿಟ್ಟು ನೋಡಿ. ನಾನು ಪ್ರಶ್ನೆಯನ್ನ ಓದ್ತಾ ಇದ್ದೀನಿ ಜೋರಾಗಿ, ನಿಮ್ಗೆ ಅರ್ಥ ಆಗುತ್ತೆ ನೀವು ಕೇಳಿದ್ರೆ. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. ಉದ್ಯಮ ಘಟಕದ ಲಾಭವನ್ನ ಯಾವ ಒಂದು ಚಿಹ್ನೆಯ ಮೂಲಕ ನಾವು ತೋರಿಸ್ತೀವಿ, ಆಪ್ಷನ್ ಡಿ ಇದೆಲ್ಲ, ಈ ಒಂದು ಚಿಹ್ನೆಯ ಮೂಲಕ ನಾವೇನ್ ತೋರಿಸ್ತೀವಿ, ಉದ್ಯಮ ಘಟಕದ ಲಾಭವನ್ನ ತೋರಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳೆಂದರೆ ಆರ್ಥಿಕ ಏಜೆಂಟರು. ಆರ್ಥಿಕ ಏಜೆಂಟರು ಏನ್ ಮಾಡ್ತಾರೆ, ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಬೆಂಗಳೂರು ಸೌತ್ ನ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಮ ಸಮಗ್ರ ಅರ್ಥಶಾಸ್ತ್ರದ ಮೊದಲನೆಯ ಅಧ್ಯಾಯದಿಂದಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೇ ರೀತಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಕೇಳಬಹುದು. ಸೊ ಇನ್ನ ಬರೋಣ ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳವನ್ನ ತುಂಬಿರಿ. ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವ ವಿಧಾನವನ್ನ ಏನಂತ ಹೇಳ್ತೀವಿ, ಅಡ್ಡ ಸಾಲು ಸಂಕಲನ. ಇದನ್ನ ನಾವು ಎರಡನೇ ಅಧ್ಯಾಯದ ಮಾರುಕಟ್ಟೆ ಬೇಡಿಕೆ ರೇಖೆಯಲ್ಲಿ ಕಲ್ತಿದ್ದೇವೆ. ದೀರ್ಘಾವಧಿಯಲ್ಲಿ ಎಲ್ಲಾ ಆದಾನಗಳನ್ನ ಏನ್ ಮಾಡಬಹುದು, ಎಲ್ಲಾ ಆದಾನಗಳನ್ನ ನಾವು ದೀರ್ಘಾವಧಿಯಲ್ಲಿ ಬದಲಾಗುತ್ತವೆ ಅಂದ್ರೆ ಬದಲಾಯಿಸಬಹುದು. ಅಲ್ಪಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಲಕ್ಷಣವಾಗಿದೆ. ಯಾವ ಮಾರುಕಟ್ಟೆಯಲ್ಲಿ ಗ್ರಾಹಕರಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಕೇವಲ ಬೆಲೆ ಪಡೆಯುವವರು ಆಗಿರ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಇದನ್ನ ನಾವು ಕಲ್ತಿದ್ದೀವಿ. ಐದನೇ ಅಧ್ಯಾಯ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರು ಆಗಿರುತ್ತಾರೆ. ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಪೂರೈಕೆ ಯಾರು ಮಾಡ್ತಾರೆ, ಕುಟುಂಬಗಳು. ಅಂದ್ರೆ ಕುಟುಂಬದ ವ್ಯಕ್ತಿಗಳು ಬಂದು ಕೆಲಸ ಮಾಡ್ತಾರಲ್ಲ, ಸೊ ಅವರು ಶ್ರಮದ ಪೂರೈಕೆಯನ್ನ ಮಾಡ್ತಾರೆ ಅಂತ ಅರ್ಥ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನ ಹೊಂದಿದೆ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾದ ಬೇರುಗಳನ್ನ ಹೊಂದಿದೆ. ನೋಡಿ, ಹೊಸ ಹೊಸ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಅಪ್ಡೇಟೆಡ್ ಬುಕ್ ಓದಿ ಅಂತ ನಾನು ಫ್ರಮ್ ಬಿಗಿನಿಂಗ್ ಇಂದ, ಪ್ರಾರಂಭದಿಂದಲೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ಬರೋಣ, ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಅಂದ್ರೆ ಖಾಸಗಿ ಒಡೆತನ, ಅಂದ್ರೆ ಎಲ್ಲವೂ ಖಾಸಗಿಯವರ ಒಡೆತನದಲ್ಲಿ ಇರುತ್ತೆ. ಪೂರಕ ಸರಕುಗಳು ಯಾವುವು ಅಂದ್ರೆ ಎರಡು ಬಳಸಬೇಕು ಅಂತ ಸರಕುಗಳು, ಪೆನ್ನು ಮತ್ತು ಶೈ ಎರಡು ಕೂಡ ಬಳಸಬೇಕು. ಸಿಆರ್ಎಸ್ ಅಂದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ. ಸೊ ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಂತ ಹೇಳಿ ಇಂಗ್ಲಿಷ್ ಅನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡೋ ಆಗಿಲ್ಲ, ಅಟ್ಲೀಸ್ಟ್ ಟೈಟಲ್ಸ್ ಆದ್ರೂ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಸಿಆರ್ಎಸ್ ಅಂದ್ರೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಅರ್ಥ. ಸೊ ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರ ಅಂತ ಅರ್ಥ, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಸೊ ಇದು ಸರಿಯಾದಂತಹ ಉತ್ತರ ಆಗುತ್ತೆ.
ಸಾಮಾನ್ಯ ಲಾಭ ಅಂದ್ರೆ ಒಂದ್ ರೀತಿ ಝೀರೋ ಪ್ರಾಫಿಟ್, ಏನು ಪ್ರಾಫಿಟ್ ಇಲ್ಲ, ಸಾಮಾನ್ಯ ಲಾಭ ಅಂತ ಅದಕ್ಕೆ ಹೇಳ್ತೀವಿ. ಕೂಲಿ ದರ ಅಂದ್ರೆ ಇಲ್ಲಿ ನೋಡಿ VMP, ಅಗೇನ್ ನೋಡಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. VMP ಅಂದ್ರೆ ವ್ಯಾಲ್ಯೂ ಆಫ್ ಮಾರ್ಜಿನಲ್ ಪ್ರಾಡಕ್ಟ್, ಸೀಮಾಂತ ಉತ್ಪನ್ನದ ಮೌಲ್ಯ. 5ನೇ ಅಧ್ಯಾಯದಲ್ಲಿ ಬರುತ್ತೆ ಈ ಒಂದು ಕಾನ್ಸೆಪ್ಟ್. ಸೊ ಇದು ಈ ಒಂದು 5 ಪ್ರಶ್ನೆಗಳ ಸರಿಯಾದಂತಹ ಉತ್ತರ. ಈಗ ಬರೋಣ 1 ಅಂಕದ ಪ್ರಶ್ನೆಗಳು ನೋಡಿ, ಸ್ವಲ್ಪ ಟ್ರಿಕಿ ಕೊಟ್ಟಿದ್ದಾನೆ, ಈಸಿ ಕೊಟ್ಟಿಲ್ಲ, ಹೊಸ ಪ್ರಶ್ನೆಗಳನ್ನ ಆಡ್ ಮಾಡಿದ್ದಾನೆ. ಮೊದಲನೇ ಪ್ರಶ್ನೆ ನೋಡಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಓದ್ತಾ ಇದ್ದೀನಿ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ತುಷ್ಟಿಗುಣ ನೀಡುತ್ತೆ. ಒಬ್ಬ ಅನುಭೋಗಿ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು 4 ಕಿತ್ತಳೆ ಹಣ್ಣು ತಿಂದಾಗ ಒಟ್ಟು ಎಷ್ಟು ಸಿಕ್ಕಿದೆ? 28ರಷ್ಟು ಅವನಿಗೆ ತುಷ್ಟಿಗುಣ ಸಿಕ್ಕಿದೆ. ಇನ್ನು 5 ಕಿತ್ತಳೆ ಹಣ್ಣುಗಳನ್ನ ತಿಂದಾಗ ಅವನಿಗೆ 26ರಷ್ಟು ಒಟ್ಟು ತುಷ್ಟಿಗುಣ ಸಿಕ್ಕಿದೆ. ಸೊ ಈಗ ಸೀಮಾಂತ ತುಷ್ಟಿಗುಣ ಕಂಡು ಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಯೂಶುವಲಿ ನಂಬರ್ ಏನಾಗಿರುತ್ತೆ, ಸೀಮಾಂತ ತುಷ್ಟಿಗುಣ ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. 4 ಕಿತ್ತಳೆ ಹಣ್ಣು ತಿಂದಾಗ 28 ತುಷ್ಟಿಗುಣ, 5ನೇದು ತಿಂದಾಗ ಟೋಟಲ್ ಆಗಿ ಸಿಕ್ಕಿರುವಂತದ್ದು ಎಷ್ಟು? 5 ಕಿತ್ತಳೆ ಹಣ್ಣುಗಳನ್ನ ತಿಂದಾಗ 26. ಸೊ ಅಂದ್ರೆ ಇದರ ಅರ್ಥ ಏನು? ಸೀಮಾಂತ ತುಷ್ಟಿಗುಣ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು? 5 ತಿಂದಾಗ 26 ಸಿಕ್ತಲ್ಲ, 26 ಮೈನಸ್ 28 ಮಾಡಿದ್ರೆ ಈಗ ಬರುತ್ತೆ -2. ನಾವಿಲ್ಲಿ ತೋರಿಸಬೇಕು. ಓನ್ಲಿ 2 ಬರೆದ್ರೆ ರಾಂಗ್. -2 ಸೀಮಾಂತ ದೃಷ್ಟಿಕೋನ ಏನಾಗಿದೆ? ಇಲ್ಲಿ ಋಣಾತ್ಮಕ ಆಗಿದೆ. ಸೊ ಇದು ಸರಿಯಾದಂತಹ ಉತ್ತರ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಬನ್ನಿ, MRS ಅನ್ನ ವಿಸ್ತರಿಸಿ ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಅಂಡ್ ದೆನ್ ಒಟ್ಟು ಉತ್ಪನ್ನ ಅಂದ್ರೆ ನಿರ್ದಿಷ್ಟ ಉತ್ಪಾದನಾಂಗಗಳನ್ನ ಬಳಸಿಕೊಂಡು ನಿರ್ದಿಷ್ಟ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರುವಂತಹ ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಒಟ್ಟು ಉತ್ಪನ್ನ ಅಂತ ಹೇಳ್ತೀವಿ. ಪೂರೈಕೆ ಅಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಪೂರೈಕೆ ಮಾಡೋದನ್ನ ಪೂರೈಕೆ ಅಂತ ಹೇಳ್ತೀವಿ. ರಫ್ತಿನ ಅರ್ಥ ಏನು? ಸ್ವದೇಶದಿಂದ ವಿದೇಶಗಳಿಗೆ ಸರಕುಗಳನ್ನ ನಾವು ಮಾರಾಟ ಮಾಡೋದನ್ನ ಅಥವಾ ಕಳಿಸುವುದನ್ನ ರಫ್ತು ವ್ಯಾಪಾರ ಅಂತ ಹೇಳ್ತೀವಿ. ಸೊ ಈ ರೀತಿ 5 ಪ್ರಶ್ನೆಗಳನ್ನ ಕೇಳಿದರೆ ತುಂಬಾ ಸಿಂಪಲ್ ಇವೆ, ಒಂದೆರಡು ಟ್ರಿಕಿ ಕೂಡ ಇವೆ. ಈಗ ಬರೋಣ 2 ಅಂಕದ ಪ್ರಶ್ನೆಗಳು. ಎಷ್ಟು? 2 ಅಂಕದ ಪ್ರಶ್ನೆಗಳು. 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೂಲ ಆರ್ಥಿಕ ಚಟುವಟಿಕೆಗಳನ್ನ ಪಟ್ಟಿ ಮಾಡಿ. ಸೊ ಇದನ್ನ ನೋಡಿ, ಯಾವುದೇ ಹಳೆ ಬುಕ್ ನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ನ್ಯೂ ಬುಕ್ ಓದಿ. ನನ್ನದೇ ಆಗಿರುವಂತಹ ಅಪ್ಡೇಟೆಡ್ ನ್ಯೂ ಬುಕ್ ಕೂಡ ನಾನು ಲಾಂಚ್ ಮಾಡಿದ್ದೇನೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೇ 2025-26 ಎಕ್ಸಾಮ್ಗೆ ಅಪ್ಡೇಟ್ ಆಗಿರುವಂತಹ ಹೊಸ ಕ್ವಶನ್ಸ್ ಒಳಗೊಂಡಿರುವಂತಹ ಯಾವುದೇ ಬುಕ್ಗಳು ಮಾರ್ಕೆಟ್ ನಲ್ಲಿ ಇನ್ನೂ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಿಮಗಾಗಿ ಒಂದು ಬೆಸ್ಟ್ ಬುಕ್ ಅನ್ನು ನಾನು ಏನ್ ಮಾಡಿದ್ದೀನಿ, ಲಾಂಚ್ ಮಾಡಿದ್ದೀನಿ. ಮೇ ಬಿ ನಿಮಗೆ ಗೊತ್ತಿರಬಹುದು, ಇಲ್ಲ ಅಂದ್ರೆ ತಿಳ್ಕೊಳ್ಳಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಈಗ ಮೂಲ ಆರ್ಥಿಕ ಚಟುವಟಿಕೆಗಳು ಯಾವುವು? ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗ. ಇದು ನೇರವಾಗಿ ನನ್ನ ಪುಸ್ತಕದಿಂದ ತೆಗೆದುಕೊಂಡಿರುವಂತಹ ಒಂದು ಸ್ಕ್ರೀನ್ ಶಾಟ್. ಇನ್ನು ಬಜೆಟ್ ರೇಖೆ ಮತ್ತು ಬಜೆಟ್ ಗಳ ನಡುವಿನ ವ್ಯತ್ಯಾಸಗಳು. ಸೊ ಬಜೆಟ್ ರೇಖೆ ಅಂದ್ರೆ ಈ ರೀತಿ ಇರುತ್ತೆ. ಸೊ ಬಜೆಟ್ ರೇಖೆ ಅಂದ್ರೆ ಅದು ಕೇವಲ ಅನುಭೋಗಿಯ ಆದಾಯಕ್ಕೆ ಸಮಾನವಾದಂತಹ ಸಂಯೋಜನೆಗಳನ್ನ ಮಾತ್ರ ಒಳಗೊಂಡಿರುತ್ತೆ. ಬಜೆಟ್ ಗಣ ಅಂದ್ರೆ ಇದು ಅನುಭೋಗಿಯ ಆದಾಯಕ್ಕೆ ಸಮಾನವಾದ ಮತ್ತು ಅನುಭೋಗಿಯ ಆದಾಯಕ್ಕಿಂತಲೂ ಕಡಿಮೆ ಬೆಲೆ ಬಾಳುವಂತಹ ಸರಕುಗಳನ್ನ ಒಳಗೊಂಡಿರುತ್ತೆ. ಸೊ ಇದು ವ್ಯತ್ಯಾಸ. 2 ಅಂಕಕ್ಕೆ 2 ಪಾಯಿಂಟ್ಸ್ ಬರೀಬೇಕು. ಅನುಭೋಗಿಯ ಆದರ್ಶ ಆಯ್ಕೆಯನ್ನ ನಿರ್ಧರಿಸುವ ಅಂಶಗಳು ಯಾವುವು? ಅಗೇನ್ ನೋಡಿ, ಹೊಸ ಪ್ರಶ್ನೆ, ಹಳೆ ಯಾವುದೇ ಬುಕ್ ನಲ್ಲಿ ಇಲ್ಲ. ಸೊ ಅಗೇನ್ ನಮ್ಮ ನ್ಯೂ ಬುಕ್ ನಲ್ಲಿ ಈ ಪ್ರಶ್ನೆ ಇದರ ಉತ್ತರ ನಾನು ಅಪ್ಡೇಟ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇಲ್ಲಿಂದ ನೀವು ನೋಡಬಹುದು, ಅನುಭೋಗಿಯ ಆದರ್ಶ ಆಯ್ಕೆ ನಿರ್ಧರಿಸುವ ಅಂಶಗಳು ಯಾವುವು? ಸರಕಿನ ಬೆಲೆ, ಇತರೆ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಮತ್ತು ಆದ್ಯತೆಗಳು. 4 ಪಾಯಿಂಟ್ಸ್ ಬರೀಬೇಕು. ಅಂದಾಗ 2 ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ಬೇಡಿಕೆ ನಿಯಮ ತಿಳಿಸಿ ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇದು ಬೇಡಿಕೆಯ ನಿಯಮ. ದೆನ್ ಅಲ್ಪಾವಧಿ ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ಕೊಡಿ. ಅಲ್ಪಾವಧಿ ಅಂದ್ರೆ ಈ ಅವಧಿಯಲ್ಲಿ ಕೇವಲ ಬದಲಾಗುವ ಉತ್ಪಾದನಾಂಗಗಳನ್ನ ಮಾತ್ರ ಹೆಚ್ಚು ಕಡಿಮೆ ಮಾಡಿ ಉತ್ಪಾದನೆಯನ್ನ ಹೆಚ್ಚು ಕಡಿಮೆ ಮಾಡಬಹುದು. ಇನ್ನು ದೀರ್ಘಾವಧಿ ಅಂದ್ರೆ ಈ ಒಂದು ಅವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನ ಹೆಚ್ಚು ಕಡಿಮೆ ಮಾಡಿ ಮಾರುಕಟ್ಟೆಯಲ್ಲಿ ಎಷ್ಟು ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಪೂರೈಕೆ ಮಾಡಬಹುದು. ಸದಾವಕಾಶ ವೆಚ್ಚ ಅಂದ್ರೇನು? ಉದಾಹರಣೆ ಸಹಿತ ಬರೀರಿ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ, ಒಂದು ಡಿಫಿಕಲ್ಟ್ ಕ್ವಶನ್. ಸದಾವಕಾಶ ವೆಚ್ಚ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಹತ್ರ ಒಂದು ಹೊಲ ಇದೆ, ಹೊಲದಲ್ಲಿ ನೀವು 2 ಬೆಳೆಗಳನ್ನ ಬೆಳೆಯಬಹುದು, ಗೋಧಿ, ಜೋಳ. ಈಗ ಗೋಧಿ ಆಯ್ಕೆ ಮಾಡ್ಕೊಂಡ್ರೆ ಜೋಳ ಬಿಟ್ಕೊಡ್ತೀರಾ, ಅಥವಾ ಜೋಳ ಆಯ್ಕೆ ಮಾಡಿಕೊಂಡ್ರೆ ಗೋಧಿ ಬಿಟ್ಕೊಡ್ತೀರಾ. ಸೊ ಈಗ ನಾವು ಗೋಧಿ ಆಯ್ಕೆ ಮಾಡಿಕೊಂಡ್ರೆ ಜೋಳ ಬಿಟ್ಕೊಡ್ತೇವಲ್ಲ, ಅದು ಸದಾವಕಾಶ ವೆಚ್ಚ. ಅದನ್ನ ಉದಾಹರಣೆ ಸಹಿತ ಬರೀಬೇಕು. ಅದರ ಎಕ್ಸ್ಪ್ಲನೇಷನ್ ನಿಮಗೆ ನಮ್ಮ ನೋಟ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಮ್ಮ ಬುಕ್ಸ್ ನಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇನ್ನು ಅಗೇನ್ ಒಂದು ಹೊಸ ಪ್ರಶ್ನೆ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು. 2 ಉತ್ಪಾದಕರಿದ್ದಾರೆ. ಮೊದಲನೇ ಉತ್ಪಾದಕನ ಪೂರೈಕೆ ರೇಖೆ ಯಾವ ರೀತಿ ಇದೆ? S1 ಅಂದ್ರೆ ಮೊದಲನೇ ಉತ್ಪಾದಕ, P-30 ಇದೆ. S2 ಅಂದ್ರೆ ಎರಡನೇ ಉತ್ಪಾದಕ, ಅವನ ಪೂರೈಕೆ P-20 ಇದೆ. ಸೊ ಈಗ ಇದನ್ನ ಏನ್ ಮಾಡಿ ಮಾರುಕಟ್ಟೆ ಪೂರೈಕೆ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ 2 ನಾವೀಗ ಕೂಡಿಸ್ಬೇಕು. ಸೊ ಇಲ್ಲಿ ನೋಡಬಹುದು, ನಮ್ಮ
ಲಾಂಚ್ ಆಗಿರೋದು ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಬುಕ್ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಇದು. ಸೊ ಇಲ್ಲಿ 10 ಇದೆ. ಸೊ ಅವನು ಏನ್ ಮಾಡಿದಾನೆ, ಇಲ್ಲಿ 30 ಕೊಟ್ಟಿದ್ದಾನೆ, ಇಲ್ಲಿ 20 ಕೊಟ್ಟಿದ್ದಾನೆ. ಸೊ ಇಲ್ಲಿ ತಗೊಳ್ಳಿ, ಎಸ್ ಎಂ ಅಂದ್ರೆ ಮಾರುಕಟ್ಟೆ ಪೂರೈಕೆ, ಎಸ್ ಅಂದ್ರೆ ಸಪ್ಲೈ, ಎಂ ಅಂದ್ರೆ ಮಾರುಕಟ್ಟೆ ಪೂರೈಕೆ ಎಷ್ಟಿದೆ? ಸೊ ಎರಡು ಕೂಡ್ಸೋಣ, S1 ನ ಪೂರೈಕೆ S2 ನ ಪೂರೈಕೆ ನಾವಿಲ್ಲಿ ಕೂಡ್ಸೋಣ. ಸೊ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ S1 ನ ಪೂರೈಕೆ ಎಷ್ಟಿದೆ? ಇಲ್ಲಿ ನೋಡಿ 30 ಇದೆ. S1 ನ ಪೂರೈಕೆ 30, S2 ನ ಪೂರೈಕೆ ಎಷ್ಟಿದೆ? 20 ಇದೆ. ಸೊ ಹಾಗಾದ್ರೆ ನೀವಿಲ್ಲಿ 30 ಪ್ಲಸ್ 20 ಮಾಡಿದ್ರೆ ಎಷ್ಟಾಗುತ್ತೆ ರೀ? ಸೊ 50 ಆಗುತ್ತೆ. ಸೊ ಹಾಗಾಗಿ ನಿಮ್ಮ SMP ಆಗುತ್ತೆ, ಸಿಂಪಲ್ 2P. ಈ PP ಇದೆಲ್ಲ ಇದನ್ನು ಕೂಡಿಸ್ಬೇಕು. ಸೊ 2P ಆಯ್ತು. ಸೊ ಮೈನಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? 50 ಬರುತ್ತೆ, ಯಾಕಂದ್ರೆ 30 ಪ್ಲಸ್ 20 50. ಸೊ ಇದು ಸರಿಯಾದಂತಹ ಉತ್ತರ. ಈ ರೀತಿ ನೀವು ಇದನ್ನ ಬಿಡಿಸಬೇಕು. 2 ಅಂಕದ ಪ್ರಶ್ನೆ. ಇನ್ನು ಅಧಿಕ ಬೇಡಿಕೆ ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸ. ಸೊ ಅಧಿಕ ಬೇಡಿಕೆ ಅಂದ್ರೆ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಗಿಂತ ಹೆಚ್ಚಾಗಿರುತ್ತೆ. ಅಧಿಕ ಪೂರೈಕೆ ಅಂದ್ರೆ ಮಾರುಕಟ್ಟೆ ಪೂರೈಕೆ ಮಾರುಕಟ್ಟೆ ಬೇಡಿಕೆಗಿಂತ ಹೆಚ್ಚಾಗಿರುತ್ತೆ. ಸಿಂಪಲ್ ಆಗಿದೆ ಇದು. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರ ಆಗುತ್ತೆ? ಶ್ರಮದ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಂದಕ್ಕೊಂದು ಛೇದಿಸುವಂತಹ ಬಿಂದುವಿನಲ್ಲಿ ಏನು ನಿರ್ಧಾರ ಆಗುತ್ತೆ? ಕೂಲಿ ದರ ನಿರ್ಧಾರ ಆಗುತ್ತೆ. ದೆನ್ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಪ್ರಮುಖ 4 ವಲಯಗಳು ಯಾವುವು? 1 ಕುಟುಂಬಗಳು, 2ನೇದಾಗಿ ಉದ್ಯಮ ಘಟಕಗಳು, ಅಂಡ್ 3ನೇದಾಗಿ ಸರ್ಕಾರ, 4ನೇದಾಗಿ ಬರುತ್ತೆ ಬಾಹ್ಯ ವಲಯ. ಸೊ ಇವು 4 ವಲಯಗಳು. ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದಿಂದ ಕೇಳಿರುವಂತಹ ಪ್ರಶ್ನೆ ಇದು. ಸೊ ಇನ್ನು ನನ್ನ ಬುಕ್ ಬಂದು ನೋಡಿ, ಇದೇ ಬುಕ್ ನಂದು ರೀಸೆಂಟ್ ಆಗಿ 2 ದಿನ ಆಯ್ತು ಲಾಂಚ್ ಮಾಡಿ. ನೀವು ಬುಕ್ ಅನ್ನ ಕೂಡ ಪಡ್ಕೋಬಹುದು. ನಿಮಗೆ ನಿಮ್ಮ ಹತ್ರ ಅಪ್ಡೇಟೆಡ್ ಬುಕ್ ಇಲ್ಲ ಅಂದ್ರೆ ಇದು ಡಿಜಿಟಲ್ ಆಗಿರುತ್ತೆ, ತುಂಬಾ ಕಡಿಮೆ ಇದೆ. ಇದರ ಮೇಲೆ ಒಂದು ಒಳ್ಳೆ ಆಫರ್ ಕೂಡ ನಡೀತಾ ಇದೆ. ಜಸ್ಟ್ 129 ರುಪೀಸ್ ಅಲ್ಲಿ ಈಗ ಸಿಗ್ತಾ ಇದೆ. ಆಕ್ಚುಯಲ್ ಪ್ರೈಸ್ 299 ಇದೆ. ಸೊ ಈಗ ಒಂದು ಡಿಸ್ಕೌಂಟ್ ಕೂಡ ನಡೀತಾ ಇದೆ. ಸೊ ಲಿಂಕ್ ನಾನು ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನಮ್ಮ ಆಪ್ ನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. 2025-6 ಎಕ್ಸಾಮ್ಗೆ ಬೆಸ್ಟ್ ಅಂಡ್ ಅಪ್ಡೇಟೆಡ್ ಬುಕ್ ಇದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೂಡ ಬುಕ್ ಇದೆ, ಬಟ್ ನಂದೆಲ್ಲ ಬೇರೆಯವರು ಬರೆದಿದ್ದು, ಅದು ನಿಮಗೆ ತಿಳಿಸ್ತೀನಿ. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ನಾವು ಬರೋಣ. ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೆ ಏನು? ಸೊ ರೇಖಾಚಿತ್ರ ತೆಗೆದು ನೀವು ಅದರ ವಿವರಣೆ ಬರಿಬೇಕು. ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನ ಕುರಿತು ಬರೀರಿ. ಅದರ ಮೀನಿಂಗ್, ಎಕ್ಸಾಂಪಲ್, ಅದರ ಲಕ್ಷಣಗಳನ್ನ ಬರಿಬೇಕು. ಔದಾಸೀನ್ಯ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ. ಔದಾಸೀನ್ಯ ನಕ್ಷೆ ಅಂದ್ರೆ ಔದಾಸೀನ್ಯ ರೇಖೆಗಳ ಗುಂಪು. ಸೊ ಅದನ್ನ ರೇಖಾಚಿತ್ರ ತೆಗೆದು ವಿವರಣೆ ಬರಿಬೇಕು. ಅವೆಲ್ಲ ನಾನು ಕಲಿಸಿದ್ದೀನಿ ನನ್ನ ಕ್ಲಾಸಸ್ಗಳಲ್ಲಿ, ಫ್ರೀ ಕ್ಲಾಸಸ್ಗಳನ್ನ ನೀವು ನೋಡಿ. ನಿಮ್ಗೆ ಅರ್ಥ ಆಗಿಲ್ಲ, ಡೌಟ್ ಇದೆ, ಕನ್ಫ್ಯೂಷನ್ ಇದೆ ಅಂದ್ರೆ ಸಾಮಾನ್ಯ ಸರಕು ಕೆಳದರ್ಜೆಯ ಸರಕು ನಡುವಿನ ವ್ಯತ್ಯಾಸ ಬರಿಬೇಕು. ಮಿನಿಮಮ್ 4 ಪಾಯಿಂಟ್ ಬರಿಬೇಕು. ಸಾಮಾನ್ಯ ಸರಕು ಕೆಳದರ್ಜೆಯ ಸರಕು ಅಂದ್ರೆ ಏನು, ಅದಕ್ಕೆ ಉದಾಹರಣೆ, ಸೊ ಅವುಗಳ ನಡುವಿನ ಬೆಲೆ ಮತ್ತು ಅವುಗಳ ನಡುವಿನ ಸಂಬಂಧ ಏನಿದೆ, ಅವುಗಳ ಬೇಡಿಕೆ ಬೆಲೆ ರೇಖೆಗಳು ಯಾವ ರೀತಿ ಇರುತ್ತೆ ಅದನ್ನು ಕೂಡ ಬರಿಬೇಕು. ಇನ್ನು ಇಲ್ಲಿ ಬಂದು ಒಂದು ಟ್ವಿಸ್ಟ್ ಮಾಡಿ ಕೇಳಿದಾನೆ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳು ಇದ್ದಾರೆ. ಒಂದು ಮಾರ್ಕೆಟ್ ಇದೆ, ಅದರಲ್ಲಿ 2 ಜನ ಇದ್ದಾರೆ. ಸೊ ಅಲ್ಲಿ ಬೆಲೆ ವಿವಿಧ ಮಟ್ಟದಲ್ಲಿ ಬೇರೆ ಬೇರೆ ಬೆಲೆಯಲ್ಲಿ ಅವರ ಬೇಡಿಕೆಯನ್ನ ಕೂಡಿಸಿ ಮಾರುಕಟ್ಟೆ ಬೇಡಿಕೆ ಕಂಡುಹಿಡಿಯಿರಿ ಅಂತ ಕೇಳಿದರೆ. ತುಂಬಾ ಸಿಂಪಲ್ ಆಗಿರುವಂತದ್ದು ಇದು. ಮೊದಲನೇ ಅನುಭೋಗಿ D1, 2ನೇ ಅನುಭೋಗಿ D2. ಸೊ ಈಗ ಬೆಲೆ 1 ರೂಪಾಯಿ ಇದ್ದಾಗ ನೋಡಿ 15, 30 ಇದೆ. 2 ಕೂಡಿಸಿ ಇದು ಆಗುತ್ತೆ 45. ಇನ್ನು 12, 28 2 ಕೂಡಿಸಿ ಇದಾಗುತ್ತೆ 40. ಸೊ ಈ ರೀತಿ ನೀವು ಕೂಡಿಸ್ತಾ ಹೋಗ್ಬೇಕು ಅಷ್ಟೇ. 10, 26 ಎಷ್ಟಾಗುತ್ತೆ? 36. 8, 24, 32. ಸೊ ಈ ರೀತಿ ಸಿಂಪಲ್ ಆಗಿ ನೀವು ಇದಕ್ಕೆ ಉತ್ತರವನ್ನ ಬರಿಬೇಕು. ಇನ್ನು ಇಲ್ಲಿ ಬನ್ನಿ, ಇದು ಸ್ವಲ್ಪ ಟೆಸ್ಟ್ ಇದೆ. ಈ ಕೆಳಗೆ ನೀಡಿರುವ ಮೌಲ್ಯಗಳನ್ನ ಬಳಸಿಕೊಂಡು, ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾನೆ ಟೇಬಲ್ ನಲ್ಲಿ, ಇದನ್ನ ಬಳಸಿಕೊಂಡು ಸರಾಸರಿ ಅಲ್ಪಾವಧಿ ವೆಚ್ಚ ಮತ್ತು ಸೀಮಾಂತ ವೆಚ್ಚದ ರೇಖೆಗಳನ್ನ ತೆಗೆಯಿರಿ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಕೂಡ ನ್ಯೂ ಕ್ವಶನ್, ಹೊಸ ಪ್ರಶ್ನೆ, ಓಲ್ಡ್ ಯಾವುದೇ ಬುಕ್ ನಲ್ಲಿ ಇಲ್ಲ. ಈಗ ನಮ್ಮ ನ್ಯೂ ಬುಕ್ ನಿಂದ ತೆಗೆದುಕೊಂಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಇದು. ಇಲ್ಲಿ ನೋಡಿ SAC ಸರಾಸರಿ ವೆಚ್ಚದ ರೇಖೆ, ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ. ಸೊ ಇದು 60ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವಿಲ್ಲಿ 1 2 3 4 8 ವರೆಗೆ ಹಾಕೊಳ್ಳೋಣ. ಇಲ್ಲಿ 70 ವರೆಗೆ ನಂಬರ್ ಅನ್ನ ಹಾಕೊಳ್ಳೋಣ ವೆಚ್ಚವನ್ನ ತೋರಿಸ್ಲಿಕ್ಕೆ. 60ರಿಂದ ನಮ್ಮ SAC ರೇಖೆ ಸ್ಟಾರ್ಟ್ ಆಗ್ತಾ ಇದೆ. ದೆನ್ ಬರುತ್ತೆ ಇದು 45, 15, 25, 15. ಸೊ 15ರಲ್ಲಿ ನೋಡಿ SAC ಮತ್ತು SMC ಸರಾಸರಿ ಅಲ್ಪಾವಧಿ ವೆಚ್ಚ ಸೀಮಾಂತ ವೆಚ್ಚ ಎರಡು ಏನಾಗ್ತಾ ಇವೆ? ಟಚ್ ಆಗ್ತಾ ಇವೆ. ಸೊ ಹಾಗಾದ್ರೆ ಈ ರೀತಿ ಇದು ಬಂದು ಈ ರೀತಿ ಇಲ್ಲಿವರೆಗೆ, ಕೊನೆಗೆ ಎಲ್ಲಿವರೆಗೆ ಬರುತ್ತೆ? 50ರವರೆಗೆ ಇದು ಮಾತ್ರ ಬರುತ್ತೆ ಮೇಲ್ಗಡೆ. ಇನ್ನು SMC ತಗೊಳ್ಳಿ. SMC 50ರಿಂದ ಸ್ಟಾರ್ಟ್ ಆಗುತ್ತೆ. SMC ನೋಡಿ 50ರಿಂದ ಕೆಳಗಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬಂದು 15ರಲ್ಲಿ ಏನ್ ಮಾಡುತ್ತೆ? ಅದು SAC ರೇಖೆಯನ್ನು ಛೇದಿಸಿ ಮೇಲ್ಗಡೆ ಹೋಗಿ ಎಲ್ಲಿವರೆಗೆ ಬರುತ್ತೆ? 60ರವರೆಗೆ ಬರುತ್ತೆ. ಸೊ ಇಲ್ಲಿ ನೋಡಿ 60 ಇದೆಯಲ್ಲ. ಸೊ ಹಾಗಾಗಿ SAC ಗಿಂತ ಕೂಡ ಅದು ಇಲ್ಲಿ ಮೇಲೆ ಇರುತ್ತೆ. ಈ ರೀತಿ ರೇಖಾಚಿತ್ರ ತೆಗೆದ್ರೆ ನಿಮ್ಗೆ ಇಲ್ಲಿ 4ಕ್ಕೆ 4 ಅಂಕ ಕೊಡ್ತಾರೆ. ಈ ರೀತಿ ತೆಗೆದು ಅವರಿಗೆ ತೋರಿಸ್ಬೇಕು. ನೆಕ್ಸ್ಟ್ ಬರೋಣ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು. ಮೀನಿಂಗ್ ಬರೀರಿ, ಅದರ ಲಕ್ಷಣಗಳನ್ನ ಬರಿಬೇಕು. 5 ಲಕ್ಷಣಗಳು ಇವೆ.
ಬೆಲೆ ಮಿತಿ ಅಂದ್ರೆ ಏನು, ರೇಖಾಚಿತ್ರದೊಂದಿಗೆ ವಿವರಿಸಿ. ಬೆಲೆ ಮಿತಿ ಅಂದ್ರೆ ಏನು, ಸರ್ಕಾರ ವಿಧಿಸುವಂತ ಬೆಲೆ ಮಿತಿ, ಅದರ ರೇಖಾಚಿತ್ರ ತೆಗೆದು ಶಾರ್ಟ್ ಆಗಿ ವಿವರಣೆ ಬರೀಬೇಕು. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದರರ್ಥ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಇವೆರಡರ ನಡುವಿನ ವ್ಯತ್ಯಾಸ ಬರಿಬೇಕು. ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ತುಂಬಾ ಸಿಂಪಲ್. ಇನ್ನು 6 ಅಂಕಕ್ಕೆ ಬಂದಾಗ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಈ ಪ್ರಶ್ನೆ ನಾನು ನಿಮಗೆ ಕೊಟ್ಟಿದ್ದೆ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ. ಸರಳ ರೇಖಾ ಬೇಡಿಕೆ ರೇಖೆ ಮೇಲೆ ಸ್ಥಿತಿಸ್ಥಾಪಕತ್ವದ ಬಿಂದುಗಳನ್ನ ವಿಶ್ಲೇಷಿಸಿ. ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಇದನ್ನ ಐ ಥಿಂಕ್ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ ಅನ್ಸುತ್ತೆ ನನಗೆ. ಸ್ವಲ್ಪ ಡಿಫಿಕಲ್ಟ್ ಇದೆ. ಅಂದ್ರೆ ಇದು ನಿಮಗೆ 2ನೇ ಅಧ್ಯಾಯ, ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ಅಧ್ಯಾಯದಲ್ಲಿ ಬರುವಂತಹ ಟಾಪಿಕ್ ಇದು. ವಿವಿಧ ಅಲ್ಪಾವಧಿ ವೆಚ್ಚಗಳನ್ನ ವಿವರಿಸಿ. ಅಂದ್ರೆ ಎಲ್ಲಾ ಅಲ್ಪಾವಧಿ ವೆಚ್ಚಗಳು, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ಸ್ಥಿರ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ, 7 ವೆಚ್ಚಗಳನ್ನ ವಿವರಿಸಬೇಕು ವಿತ್ ಮೀನಿಂಗ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಒಟ್ಟು ಆದಾಯ, ಸರಾಸರಿ ಆದಾಯವನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಇದು ಒಟ್ಟು ಆದಾಯದ ರೇಖೆ. ಇಲ್ಲಿ ನೋಡಿ 0 ಇಂದ ಹೋಗ್ತಾ ಇದೆ. ಅಂದ್ರೆ ಉತ್ಪಾದನೆ ಶೂನ್ಯವಾಗಿದ್ದಾಗ ಒಟ್ಟು ಆದಾಯ ಶೂನ್ಯವಾಗಿರುತ್ತೆ. ಉತ್ಪಾದನೆ ಹೆಚ್ಚಾಗ್ತಾ ಹೋದ್ರೆ ಒಟ್ಟು ಆದಾಯನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಇದರ ವಿವರಣೆ. ಇನ್ನು ಇಲ್ಲಿ ಬಂದು ಸರಾಸರಿ ಆದಾಯದ ರೇಖೆ 4ನೇ ಅಧ್ಯಾಯ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ 4ನೇ ಅಧ್ಯಾಯ. ಇದು ಸರಾಸರಿ ಆದಾಯದ ರೇಖೆ. ಇದನ್ನ ಬೆಲೆ ರೇಖೆ ಅಂತ ಕೂಡ ಕರಿತೀವಿ. ಸೊ ಇದರರ್ಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದಕ ಆಗಿರ್ಲಿ, ಖರೀದಿ ಮಾಡುವಂತ ಗ್ರಾಹಕ ಆಗಿರ್ಲಿ, ಬೆಲೆ ಮೇಲೆ ಅವ್ರದ್ದು ಕಂಟ್ರೋಲ್ ಇರೋದಿಲ್ಲ. ಬೇಡಿಕೆ ಪೂರೈಕೆಯಿಂದ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಆಗಿದೆ. ಈ ಬೆಲೆಯಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ಖರೀದಿ ಮಾಡಬಹುದು. ಬೇಕಂದ್ರೆ ಇಷ್ಟು ಖರೀದಿ ಮಾಡಬಹುದು, ಇಷ್ಟು ಖರೀದಿ ಮಾಡಬಹುದು, ಇಷ್ಟಾದ್ರೂ ಖರೀದಿ ಮಾಡಬಹುದು. ಎಷ್ಟಾದ್ರೂ ಖರೀದಿ ಮಾಡಲಿ, ಬೆಲೆ ಮಾತ್ರ ಏನಾಗಿರುತ್ತೆ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಎಲ್ಲಿ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಅದರರ್ಥ ಬೆಲೆ ಏನಾಗಿರುತ್ತೆ ಉತ್ಪನ್ನದಿಂದ ಸ್ವತಂತ್ರವಾಗಿರುತ್ತೆ. ಅದು ನಮಗೆ ಸರಾಸರಿ ಆದಾಯದ ರೇಖೆ ತೋರಿಸ್ತಾ ಇದೆ. ಇದರ ಮೇಲೆ ನಂದು ವಿಡಿಯೋ ಇದೆ, ಒಂದು 2 ತಾಸಿನ ಒಂದು ಲೆಕ್ಚರ್ ಇದೆ ಕಂಪ್ಲೀಟ್ ಚಾಪ್ಟರ್ ಮೇಲೆ. ಈ ಚಾಪ್ಟರ್ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ತುಂಬಾ ಡೈಗ್ರಾಮ್ಸ್ ಇವೆ, ತುಂಬಾ ಕನ್ಫ್ಯೂಸಿಂಗ್ ಇವೆ. ತುಂಬಾ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಕಳಿಸಿದ್ದೀನಿ. ಅದನ್ನ ಒಂದ್ಸಲ ನೋಡಿ, ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಇನ್ನ 40ನೇ ಪ್ರಶ್ನೆ ಬಂದು ಗೋಧಿಯ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಯಲ್ಲಿ ಕೊಟ್ಟಿದ್ದಾನೆ. ಸೊ ಬೇಡಿಕೆ ಇದೆ 750 ಮೈನಸ್ ಪಿ, ಪೂರೈಕೆ ಇದೆ 160 ಪ್ಲಸ್ ಪಿ. ಸೊ ಅದನ್ನ ಕೊಟ್ಟು ನಮಗೆ ಕೇಳ್ತಾ ಇದ್ದಾನೆ ಸಮತೋಲನ ಬೆಲೆ ಕಂಡುಹಿಡಿಯಿರಿ. ಇನ್ನ ಸಮತೋಲನ ಬೆಲೆಗಿಂತ ಬೆಲೆ ಹೆಚ್ಚಾದಾಗ ಬೇಡಿಕೆ ಪೂರೈಕೆ ಎಷ್ಟಿರುತ್ತೆ ಅದನ್ನ, ಇನ್ನ ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪೂರೈಕೆ ಎಷ್ಟಿರುತ್ತೆ ಅದನ್ನ ಕಂಡುಹಿಡಿಯಿರಿ. ಸೊ ಒಂದು ತುಂಬಾ ಸರಳವಾಗಿರುವಂತಹ ಲೆಕ್ಕಾಚಾರ ಮಾಡುವಂತಹ ಒಂದು ಪ್ರಶ್ನೆ. ಈ ರೀತಿ ಪ್ರಶ್ನೆ ಕೇಳ್ತಾನೆ ಪ್ರತಿ ವರ್ಷ. ಇದರಲ್ಲಿ ನೋಡಿ ತುಂಬಾ ಟೈಮ್ ಸೇವ್ ಆಗುತ್ತೆ. ಮಾರ್ಕ್ಸ್ ಕಟ್ ಮಾಡ್ಲಿಕ್ಕೆ ಎಲ್ಲೂ ಚಾನ್ಸ್ ಸಿಗೋದಿಲ್ಲ. ಸಿಂಪಲ್ ಕೂಡ್ಸೋದು ಮೈನಸ್ ಮಾಡೋದು ಬಂದ್ರೆ ನೀವು ಇದಕ್ಕೆ ಉತ್ತರ ಮಾಡಬಹುದು. ಇದನ್ನ ಒಂದು ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಬುಕ್ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಿಂದ. ಇಲ್ಲಿ ನಿಮಗೆ 250 ಇದೆ, ಇಲ್ಲಿ ಏನಿದೆ ಪೂರೈಕೆ 160 ಇದೆ. ಸೊ ನಾನು ಇಲ್ಲಿ 150 ತೆಗೆದುಕೊಂಡಿರುವಂತಹ ಒಂದು ಪ್ರಶ್ನೆ ಇದು. ಸೊ ಈ ರೀತಿ ಸಿಂಪ್ಲಿ ಏನ್ ಮಾಡಬೇಕು, 250 150 ಕೂಡಿಸ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಮೈನಸ್ ಆಗುತ್ತೆ ನೋಡಿ, 250 ಮೈನಸ್ ಇದೆಯಲ್ಲ 150. ಸೊ 100 ಉಳಿಯಿತು. ದೆನ್ PD is equal to 100 divided by 2. ಸೊ ಇದು 50 ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ನಮ್ಮ ಸಮತೋಲನ ಬೆಲೆ ಆಯ್ತು. ಇದು 50 ಏನಾಯ್ತು ಸಮತೋಲನ ಬೆಲೆ. ಸೊ ಇದನ್ನ ನೀವು ಏನ್ ಮಾಡಬೇಕು, ಸಮತೋಲನ ಬೆಲೆ ಹೆಚ್ಚಿಸಬೇಕು, ಕಡಿಮೆ ಮಾಡಬೇಕು. ಅಂಡ್ ಸಮತೋಲನ ಇದ್ದಾಗ ಬೇಡಿಕೆ ಪೂರೈಕೆ ಎಷ್ಟಿರುತ್ತೆ ಅದೆಲ್ಲ ಕಂಡುಹಿಡಿಬೇಕು. ಅದ್ರ ಮೇಲೆ ಒಂದು ಕ್ಲಾಸ್ ಇದೆ ನೋಡಿ, ಇಲ್ಲಾಂದ್ರೆ ನಮ್ಮ ಬುಕ್ ನಲ್ಲಿ ಅಥವಾ ನೋಟ್ಸ್ ಅಲ್ಲಿ ನಿಮ್ಗೆ ಇದರ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ. ಸೊ ನಾ ಇಲ್ಲಿ ಬರೋಣ. ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಯಾವ ರೀತಿ ಕಂಡುಹಿಡಿಬೇಕು ಅದು ನಿಮ್ಗೆ ಗೊತ್ತಿದ್ರೆ ಸಾಕು. ನಾನಿಲ್ಲಿ ಲೆಕ್ಕಾಚಾರ ಮಾಡಿ ತೋರಿಸೋದಿಲ್ಲ. ಇದು ತುಂಬಾ ಸರಳವಾಗಿರುವಂತದ್ದು. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತಹ ಉತ್ಪನ್ನ ಮತ್ತು ವೆಚ್ಚಗಳು ಪಾರ್ಟ್ 1 ವಿಡಿಯೋದಲ್ಲಿ. ಇನ್ನ ಇಲ್ಲಿ 5ನೇ ಅಧ್ಯಾಯದಿಂದ ಕೇಳಿರುವಂತದ್ದು ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಕಂಡುಹಿಡಿಯಿರಿ. ಬೆಲೆ 20 ರೂಪಾಯಿ ಇದ್ದಾಗ. ಸೊ ಒಟ್ಟು ಆದಾಯ ಯಾವ ರೀತಿ ಕಂಡುಹಿಡಿತೀರಿ, ಬೆಲೆಯಿಂದ ಗುಣಿಸ್ತಾ ಹೋಗಿ. 20 0 0 ಆಗುತ್ತೆ. ಅಂದ್ರೆ ಏನು ಉತ್ಪಾದನೆ ಮಾಡಿಲ್ಲ, ಇನ್ನು ಮಾರಾಟ ಆಗಿಲ್ಲ ಅಂದ್ರೆ ಒಟ್ಟು ಆದಾಯ 0. ಇಲ್ಲಿ 21 20, 22 40, 23 60, 24 80, 25 100. ಇನ್ನು ಸೀಮಾಂತ ಆದಾಯ ಕಂಡುಹಿಡಿಬೇಕಂದ್ರೆ 20ರಲ್ಲಿ 0 ಮೈನಸ್ ಮಾಡಿ 20 ಆಗುತ್ತೆ. 40ರಲ್ಲಿ 20 ಮೈನಸ್ ಮಾಡಿ 20, 60ರಲ್ಲಿ 20 ಮೈನಸ್ ಮಾಡಿ, ಇದು ಎಲ್ಲ 20 20 ಬರುತ್ತೆ. ದೆನ್ ಸರಾಸರಿ ಆದಾಯ ಯಾವ ರೀತಿ ಬರುತ್ತೆ ಅಂದ್ರೆ ಭಾಗಿಸ್ತಾ ಹೋಗ್ಬೇಕು. ಯಾವ ರೀತಿ ಅಂದ್ರೆ ಈಗ 20 ಇದೆಯಲ್ಲ, 20ನ್ನ 1ರಿಂದ ಭಾಗಿಸಿ, ಎಷ್ಟಾಗುತ್ತೆ 20 ಬರುತ್ತೆ, ರೈಟ್. ಸೊ 20, ಸೊ ಇಲ್ಲಿ 40ನ್ನ 2ರಿಂದ ಭಾಗಿಸಿ, 40ನ್ನ 2ರಿಂದ ಭಾಗಿಸಿ 20 ಬರುತ್ತೆ. ಸೊ ಇದು ಕೂಡ ಎಲ್ಲ 20 20 ಬರುತ್ತೆ. ಈ ರೀತಿ ನೀವು ಭಾಗಿಸ್ತಾ ಹೋದಾಗ ಸಿಂಪಲ್. ಸೊ ಈ ರೀತಿ ಎಸ್ ರೈಟ್. ಸೊ ಈ ರೀತಿ ನೀವು ಸಿಂಪಲ್ ಆಗಿ ಇದನ್ನ ಆನ್ಸರ್ ಮಾಡಬಹುದು. ನಿಮ್ಗೆ ಇಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಂಡ್ ಕೊನೆಯದಾಗಿ ನೋಡಿ ಇನ್ನೊಂದು ಪ್ರಶ್ನೆ.
ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಒಂದು ರೇಖಾಚಿತ್ರ ತೆಗಿಬೇಕು ನೀವು. ತೆಗೆದು ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ, ಅಧಿಕ ಪೂರೈಕೆ ತೋರಿಸಬೇಕು. ಇದು ನಮ್ಮ 5ನೇ ಅಧ್ಯಾಯದಿಂದ ಮಾರುಕಟ್ಟೆ ಸಮತೋಲನದಿಂದ ಕೇಳಿರುವಂತಹ ಪ್ರಶ್ನೆ. ಸೊ ಇದರ ಉತ್ತರ ನೋಡಿ ಈ ರೀತಿ ನೀವು ರೇಖಾಚಿತ್ರ ತೆಗಿಬೇಕು. ನಮ್ಮ ನ್ಯೂ ಬುಕ್ ನಲ್ಲಿ ಕೊಟ್ಟಿರುವಂತಹ ಸೇಮ್ ಕ್ವಶನ್ ಇದು ಆಸ್ ಇಟ್ ಈಸ್. ಅಲ್ಲಿಂದ ಪ್ರಶ್ನೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಬಂದಿದೆ, ಇವನ್ ಆನ್ಯುವಲ್ ನಲ್ಲಿ ಕೂಡ ಬರುತ್ತೆ. ಈಗ ನಾವಿಲ್ಲಿ ತೋರಿಸಿದೀವಿ ಸಮತೋಲನ ಬೆಲೆ 3ರಲ್ಲಿ ಇದೆ. ಸೊ 3ರಲ್ಲಿ 30 ಬೇಡಿಕೆ ಪೂರೈಕೆ ಸಮಾನವಾಗಿದೆ 3ನೇ ಪಾಯಿಂಟ್ ನಲ್ಲಿ. ಸೊ ಹಾಗಾದ್ರೆ ಇದು ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ. ಇನ್ನು ಅಧಿಕ ಬೇಡಿಕೆ 4ರಲ್ಲಿ, ಅಧಿಕ ಪೂರೈಕೆ 4ರಲ್ಲಿ ಇದೆ. ಅಂಡ್ ಅಧಿಕ ಬೇಡಿಕೆ ಎಲ್ಲಿದೆ ನೋಡಿ, ಅಧಿಕ ಬೇಡಿಕೆ 2ರಲ್ಲಿ ಇದೆ. ಬೆಲೆ ₹2 ಇದ್ದಾಗ ಅಧಿಕ ಬೇಡಿಕೆ ಇಲ್ಲಿದೆ. ಸೊ ಈ ರೀತಿ ನೀವು ಇದನ್ನ ರೇಖಾಚಿತ್ರದಲ್ಲಿ ತೆಗೆದು ತೋರಿಸಬೇಕು. ಅಂದಾಗ ನಿಮ್ಗೆ 5ಕ್ಕೆ 5 ಮಾರ್ಕ್ಸ್ ಇದು ನಿಮ್ಗೆ ಇಲ್ಲಿ ಸಿಗುತ್ತೆ. ಡನ್. ಸೊ ಇಷ್ಟು ನಿಮ್ಮ ಈ ಒಂದು ಮಧ್ಯವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳು, ರೈಟ್. ಸೊ ನೀವು ಯಾವ ರೀತಿ ಆನ್ಸರ್ ಮಾಡಿದಿರೋ ನಿಮಗೆ ಗೊತ್ತಾಗುತ್ತೆ, ಕರೆಕ್ಟ್ ಮಾಡಿದಿರೋ ತಪ್ಪು ಮಾಡಿದಿರೋ ಅನ್ನೋದು. ಸೊ ಇದು ನನ್ನ ಪುಸ್ತಕ ಅರ್ಥಶಾಸ್ತ್ರ ಅಪ್ಡೇಟೆಡ್ ಅಂಡ್ ದ ಬೆಸ್ಟ್ ಬುಕ್. ಎಲ್ಲ ನ್ಯೂ ಕ್ವಶನ್ಸ್ ಗಳನ್ನ ಒಳಗೊಂಡಿದೆ. ನಮ್ಮ ಆಪ್ ನಲ್ಲಿ ಕೂಡ ಅವೈಲೇಬಲ್ ಇದೆ, ಲಿಂಕ್ ನಿಮಗೆ ಕೊಟ್ಟಿರ್ತೀನಿ. ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನಮ್ಮ ಆಪ್ ನಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಕಾಂಟೆಂಟ್ ಗೆ ಹೋಗಿ ಫಸ್ಟ್ ಚಾಪ್ಟರ್ ನ ಒಂದು ಚಾಪ್ಟರ್ ವೈಸ್ ಮಾಡಿದೀವಿ, ಅಂದ್ರೆ ಓದ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ. ಸೊ ಫಸ್ಟ್ ಚಾಪ್ಟರ್ದು ಹೋಗಿ ನೀವು ನೋಡಿ ಬುಕ್ ಅನ್ನ, ಇಷ್ಟ ಆದ್ರೆ ನೀವು ತಗೋಬಹುದು. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಇಟ್ಟಿದೀವಿ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದು ಓಸ್ವಾಲ್ ನ ಬುಕ್, ರೈಟ್. ಸೊ ಇದು ಫಿಸಿಕಲ್ ಬುಕ್, ಇದು ನಿಮಗೆ ಡಿಜಿಟಲ್ ಬುಕ್ ಆಗಿರುತ್ತೆ. ಅಂದ್ರೆ ನಿಮಗೆ ಫಿಸಿಕಲ್ ಬುಕ್ ಸಿಗೋದಿಲ್ಲ, ಸೊ ಇದು ಡಿಜಿಟಲ್ ಬುಕ್ ಇರುತ್ತೆ. ಸೊ ಹಾಗೆ ನಿಮಗೆ ಇದು ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ನಾವು ಇದನ್ನ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ. ಸೊ ಆ ಎಲ್ಲ ಅಪ್ಡೇಟ್ಸ್ ಗಳು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವನ್ನ ಇದು ಒಳಗೊಂಡಿದೆ. ಹೋಗಿ ಒಂದ್ಸಲ ಚೆಕ್ ಮಾಡಿ, ರೈಟ್. ಸೊ ದೆನ್ ಇದರ ಕೂಪನ್ ಕೋಡ್ ಇದೆ, ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ಎಕನಾಮಿಕ್ಸ್ 100 ಅಂತ ಹೇಳಿ ಅಂದಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಎಕನಾಮಿಕ್ಸ್ 100 ಕೂಪನ್ ಕೋಡ್ ಮಾಡಿದ್ರೆ ಸೊ 299 ಇರೋದಿಲ್ಲ, ಓನ್ಲಿ ನಿಮಗೆ 129 ನಲ್ಲಿ ಇದು ಸಿಗುತ್ತೆ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಬುಕ್ ಇದೆ, ಇದು ಫಿಸಿಕಲ್ ಬುಕ್. ಸ್ವಲ್ಪ ನಿಮಗೆ 300-400 ರೂಪಾಯಿ ಇದು ಸಿಗ್ಬೋದು ಅನ್ಸುತ್ತೆ. ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಆನ್ಲೈನ್ ಪರ್ಚೇಸ್ ನೀವು ಮಾಡ್ಕೊಳ್ಳಿ. ಬೇರೆ ಸಿಟಿಗೆ ಹೋಗಿ ತರುವಂತ ಅವಶ್ಯಕತೆ ಇರೋದಿಲ್ಲ, ತುಂಬಾ ಟೈಮ್ ಸೇವ್ ಆಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ಟಾರ್ಗೆಟ್ ಇಟ್ಕೊಳ್ಳಿ, ಎಕನಾಮಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡುವಂಥದ್ದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ಈಸಿಲಿ ನೀವು ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ನಾನು ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೀನಿ. ನೀವು ಎಷ್ಟಾದ್ರೂ ಸ್ಕೋರ್ ಮಾಡಿರ್ಲಿ, ಫಸ್ಟ್ PUC ಅದು ಮ್ಯಾಟರ್ ಆಗೋದಿಲ್ಲ. ಸೆಕೆಂಡ್ PUC ಈಸಿಲಿ ಸ್ಕೋರ್ ಮಾಡ್ತೀರಾ. ಜಸ್ಟ್ ಟ್ರಸ್ಟ್ ಮೀ, ನನ್ನ ಮೇಲೆ ನಂಬಿಕೆ ಇಡಿ. ನನ್ನ ಕ್ಲಾಸಸ್ ಗಳನ್ನ, ಬುಕ್ಸ್ ಅನ್ನ, ನೋಟ್ಸ್ ಗಳನ್ನ ಫಾಲೋ ಮಾಡಿ ಸಾಕು, ಇನಫ್. ಸೊ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.